ಸದಾಶಿವ ಸಮಾರಂಭಾಂ ಪಂಚಾಚಾರ್ಯ ಸುಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಪ್ರಥಮದಲ್ಲಿ ಶ್ರೀಮದ್ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಹಾಗೂ ಬಸವಾದಿ ಶಿವಶರಣರನ್ನ ಹನುಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನ ಆರಾಧ್ಯ ಗುರುವರಿಯ ಸುಕ್ಷೇತ್ರ ದಿಂಡದಹಳ್ಳಿಯ ಲಿಂಗೈಕ್ಯ ಶ್ರೀ ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃಗದ್ದಿಗೆಯನ್ನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಗುರುಪೌರ್ಣಿಮೆಯ ಪರ್ವಕಾಲದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಹಮ್ಮಿಕೊಂಡಿರುವ ಶ್ರೀಶೈಲ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರುವಂಥ ಶ್ರೀಮದ್ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಭಗವತ್ಪಾದರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಮಸ್ತ ಸದ್ಭಕ್ತರ ಪರವಾಗಿ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ವಾಗ್ಮಿಗಳು, ಈ ಸಮಿತಿಯ ಮಾರ್ಗದರ್ಶಕರು ಆಗಿರುವಂತಹ ಶತಸ್ಥಳಮ ಡಾಕ್ಟರ್ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳು, ಶಿವಗಂಗಾ ಕ್ಷೇತ್ರ ಪೂಜ್ಯರಿಗೂ ಕೂಡ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವ ಮಾರ್ಗದರ್ಶಕರಾಗಿರುವಂತಹ ವಿಭೂತಿಪುರ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳಿಗೂ ಕೂಡ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಶ್ರೀಶೈಲ ಪೀಠದ ಲಿಂಗೈಕ್ಯ ಜಗದ್ಗುರು ಶ್ರೀಪತಿ ಪಂಡಿತಾರಾಧ್ಯ ಭಗವತ್ಪಾದರ ಜಯಂತಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಹಾಗೂ ಪಂಚಪೀಠದ ಪರಮ ಭಕ್ತರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಮಾಡಬೇಕಾಗಿತ್ತು. ರಾಜಕೀಯದ ಕಾರಣಕ್ಕಾಗಿ ಅವರು ದಿಲ್ಲಿ ಪ್ರವಾಸದಲ್ಲಿರೋದರಿಂದ ಅವರು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಅದನ್ನು ಈ ಸಭೆಯ ಗಮನಕ್ಕೆ ತರ್ತಾ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ವಿದ್ವಾಂಸರಾಗಿರುವಂತಹ ನರೇಗಲ್ ಪೂಜ್ಯರನ್ನು, ಹಾಗೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಶಿವಾಚಾರ್ಯರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರಿಬೆಟ್ಟನಾಳದ ಶಿವಕುಮಾರ ಸ್ವಾಮಿಗಳಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಯೋವೃದ್ಧರು, ಜ್ಞಾನವೃದ್ಧರು, ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ಜರುಗಿಕೊಂಡು ಬರ್ತಾ ಇದೆ ಅಂದರೆ ಸಿಂಹಪಾಲು ಅವರದ್ದು ಯಾವುದು ಅಂತಂದರೆ ನಮ್ಮ ಸಮಾಜದ ಭೀಷ್ಮನಂತೆ ಕಂಗೊಳಿಸ್ತಾ ಇರುವಂತಹ BS ಪರಮಶಿವಯ್ಯನವರು, KBVSನ ಅಧ್ಯಕ್ಷರು. ಪರಮಶಿವಯ್ಯನವರಿಗೆ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಈ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕಾಗಿ ನಾದ ಭಾಸ್ಕರ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಪಂಡಿತ್ ರವೀಂದ್ರ ಸ್ವರ್ಗಾವಿಯವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಸಮಾಜದ ಗಣ್ಯರಾಗಿರುವಂತಹ ನಂಜುಂಡೇಶ್ವರವರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಕ್ತಿ ಸಂಗೀತ ಮತ್ತು ಸಿದ್ಧಾಂತ ಶಿಖಾಮಣಿಯ ಪಾರಾಯಣ ಮಾಡಿರುವಂತಹ ಶಿವಶಂಕರ ಶಾಸ್ತ್ರಿಗಳಿಗೆ ಹೃತ್ಪೂರ್ವಕವಾದಂತಹ ಅವರ ತಂಡದವರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲಿರುವಂತಹ ಆರಾಧ್ಯರನ್ನು ಮೊದಲುಗೊಂಡು ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಸದ್ಧರ್ಮಾಭಿಮಾನಿಗಳೇ, ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ 12-13 ವರ್ಷಗಳಿಂದ ಶ್ರೀಶೈಲ ಜಗದ್ಗುರುಗಳು ಬೆಂಗಳೂರಿನಲ್ಲಿ ಈ ಗುರುಪೌರ್ಣಿಮೆಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ವಿಭೂತಿಪುರ ಮಠದ ಪೂಜ್ಯರು ಬೆಳಗಿನ ಕಾರ್ಯಕ್ರಮದಲ್ಲಿ ಹೇಳಿದರು, ಇದೇ ಕಾರ್ಯಕ್ರಮವನ್ನು ಮಹಾರಾಷ್ಟ್ರ ಭಾಗದಲ್ಲೆಲ್ಲಾದರೂ ಮಾಡಿದರೆ ಆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಹೆಚ್ಚು ವಿಶೇಷವಾದಂತಹ ಅರ್ಥ ಅಲ್ಲಿನ ಜನ ಕಲ್ಪಿಸಿಕೊಟ್ಟಿದ್ದಾರೆ. ಕಾರಣ, ಗುರುವನ್ನು ಅತ್ಯಧಿಕವಾಗಿ ಭಕ್ತಿ, ಶ್ರದ್ಧೆ, ಗೌರವಗಳಿಂದ ಪೂಜಿಸುವಂಥ ಜನ ಅಲ್ಲಿದ್ದಾರೆ. ಆದರೆ ಶ್ರೀಶೈಲ ಜಗದ್ಗುರುಗಳು ಕಳೆದ 12-13 ವರ್ಷದಿಂದ ಬೆಂಗಳೂರಿನ ಮಹಾನಗರದ ಜನತೆಗೇ ಗುರುಪೂರ್ಣಿಮೆಯ ಆಶೀರ್ವಾದವನ್ನು ದಯಪಾಲಿಸ್ತಾ ಬಂದಿದ್ದಾರೆ. ಇದು ನಮ್ಮೆಲ್ಲರ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದೇ ಗುರುಪೂರ್ಣಿಮೆಯ ಈ ವೇದಿಕೆಯಿಂದ ಕಳೆದ 7 ವರ್ಷಗಳಿಂದ 8ನೇ ವರ್ಷ ಇದೆ, 8 ವರ್ಷಗಳಿಂದ ಶ್ರೀಪತಿ ಪಂಡಿತಾರಾಧ್ಯರ ಜಯಂತಿಯನ್ನು ಕೂಡ ನಡೆಸಿಕೊಂಡು ಬರ್ತಾ ಇದ್ದೀವಿ. ಶ್ರೀಪತಿ ಪಂಡಿತಾರಾಧ್ಯರ ಬಗ್ಗೆ ಪ್ರತಿ ವರ್ಷವೂ ಕೂಡ ತಮ್ಮ ಗಮನಕ್ಕೆ ಈ ವೇದಿಕೆ ಮೂಲಕ ತರುವಂಥ ಪ್ರಯತ್ನವನ್ನು ಮಾಡಲಾಗಿದೆ.
ಶ್ರೀಶೈಲ ಪೀಠದ ಲಿಂಗೈಕ್ಯ ಜಗದ್ಗುರು ಶ್ರೀಪತಿ ಪಂಡಿತಾರಾಧ್ಯರು ವೀರಶೈವ ತತ್ವ ಸಿದ್ಧಾಂತಕ್ಕೆ ವೀರಶೈವ ಧರ್ಮಕ್ಕೆ ಒಂದು ಸೈದ್ಧಾಂತಿಕವಾದ ವಿದ್ವತ್ಪೂರ್ಣವಾದ ಘನತೆಯನ್ನು ತಂದುಕೊಟ್ಟವರಲ್ಲಿ ಶ್ರೀಪತಿ ಪಂಡಿತಾರಾಧ್ಯರ ಪಾತ್ರ ಅತ್ಯಂತ ಹಿರಿದಾಗಿರುವಂಥದ್ದು. ವ್ಯಾಸ ಪೂರ್ಣಿಮೆ ಅಂತ ಕರೀತಾರೆ ಈ ಗುರುಪೂರ್ಣಿಮೆಯನ್ನು. ಯಾಕೆ ಅಂತಂದರೆ ವ್ಯಾಸರು ಕೊಟ್ಟಂತಹ ಅಗಾಧವಾದ ಸಾಹಿತ್ಯವನ್ನು ಆ ಮೂಲಕ ಸ್ಮರಿಸುವಂತಹ ಸಂದರ್ಭ ಗುರುಪೂರ್ಣಿಮೆ. ಆ ವ್ಯಾಸರು ಬರೆದಂತಹ ಬಾದರಾಯಣನ ಬ್ರಹ್ಮಸೂತ್ರಕ್ಕೆ ವೀರಶೈವ ಪರವಾದಂತಹ ವ್ಯಾಖ್ಯಾನವನ್ನು ಬರೆಯೋದ್ರ ಮೂಲಕ ಶ್ರೀಕರ ಭಾಷ್ಯ ಅನ್ನುವ ಗ್ರಂಥ ಈ ಧರ್ಮದ ಆಚರಣೆಗಳಿಗೆ ಒಂದು ವಿದ್ವತ್ಪೂರ್ಣವಾದಂತಹ ನೆಲೆಯನ್ನು ತಂದೊದಗಿಸಿದಂತಹ ಕೀರ್ತಿ ಶ್ರೀಪತಿ ಪಂಡಿತಾರಾಧ್ಯರಿಗೆ ಸಲ್ತಾ ಇದೆ. ಆ ಕಾರಣಕ್ಕಾಗಿ ಶ್ರೀಪತಿ ಪಂಡಿತಾರಾಧ್ಯರ ಜಯಂತಿಯನ್ನು ಕೂಡ ಗುರುಪೂರ್ಣಿಮೆಗೆ ಎಂದು ನಡೆಸ್ಕೊಂಡು ಬರ್ತಾ ಇದೆ. ಮತ್ತು ಮುಂದುವರೆದು ಇವತ್ತು ನಮ್ಮ ಧರ್ಮಕ್ಕೆ, ಧರ್ಮದ ಸಿದ್ಧಾಂತಕ್ಕೆ ಒಂದು ಅಗಾಧವಾದ ವ್ಯಾಪ್ತಿಯನ್ನು ತಂದೊದಗಿಸಿದಂತಹ ಕೀರ್ತಿ ಪ್ರಸ್ತುತ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರಿಗೆ ಸಲ್ತಾ ಇದೆ. ಅವರು ಇತ್ತೀಚೆಗೆ ಸುದೀರ್ಘ ಕಾಲ ಬರೆದು ಪ್ರಕಟಿಸಿದಂತಹ ಪಂಚಸೂತ್ರ ಗ್ರಂಥದಲ್ಲಿ ಒಂದು ಮೌಲ್ಯಯುತ ಮಾತನ್ನು ಬರೆದಿದ್ದಾರೆ. ಗುರುಪೂರ್ಣಿಮೆ ದಿವಸ ತಾವೆಲ್ಲರೂ ವ್ಯಾಸ ಪೌರ್ಣಿಮೆಯನ್ನು ಮಾಡ್ತೀರಿ. ಆ ವ್ಯಾಸರಿಗೆ ಇಷ್ಟು ದೊಡ್ಡ ಶಿವಜ್ಞಾನ ಎಲ್ಲಿಂದ ಬಂತು? ವ್ಯಾಸ ಮಹರ್ಷಿಗಳಿಗೆ ಶಿವಜ್ಞಾನ ಬಂದಿರುವಂಥದ್ದು ವೀರಶೈವ ಸನಾತನ ಪಂಚಪೀಠಗಳಲ್ಲಿ ಒಂದಾಗಿರುವಂತಹ ಕೇದಾರ ಪೀಠದ ಆದಿ ಜಗದ್ಗುರು ಘಂಟಾಕರ್ಣ ಭಗವತ್ಪಾದರು ಲಂಬನ ಸೂತ್ರದ ಮೂಲಕ ಆ ಯಾವ ವ್ಯಾಸ ಮಹರ್ಷಿಗೆ ಶಿವಜ್ಞಾನವನ್ನು ಉಪದೇಶ ಮಾಡ್ತಾರಲ್ಲ, ಅದರಿಂದ ಜ್ಞಾನ ಸಂಪನ್ನನಾದಂತಹ ವ್ಯಾಸ 18 ಶಿವಪುರಾಣಗಳು, ಈ ವೇದ ಆಗಮ ಏನು ನಾನು ಬ್ರಹ್ಮಸೂತ್ರಗಳನ್ನು ಹೇಳಿದ್ದಲ್ಲ, ಈ ಅಗಾಧವಾದಂತಹ ಸಾಹಿತ್ಯದ ಸಮುದ್ರವನ್ನೇ ಈ ಸಮಾಜಕ್ಕೆ ದಾರಿಯನ್ನು ನೀಡಿದ್ದಾರೆ ವ್ಯಾಸರು. ಆ ಕಾರಣಕ್ಕಾಗಿ ಇವತ್ತು ಗುರುಪೂರ್ಣಿಮೆ ದಿನ ಕೇವಲ ವ್ಯಾಸರ ಸ್ಮರಣೆ ಮಾತ್ರ ಅಲ್ಲ, ವ್ಯಾಸರ ಸ್ಮರಣೆಯ ಜೊತೆಗೆ ಅವರಿಗೆ ಗುರುವಾಗಿ ಉಪದೇಶ ಮಾಡಿದಂತಹ ಆದಿ ಜಗದ್ಗುರು ಪಂಚಾಚಾರ್ಯರನ್ನು ಸ್ಮರಿಸುವಂತಹ ಅತ್ಯುನ್ನತವಾದಂತಹ ಸಮಯೋಚಿತವಾದಂತಹ ಸಂದರ್ಭ ಅಂದರೆ ಅದು ಗುರುಪೂರ್ಣಿಮೆ. ಆ ಕಾರಣಕ್ಕಾಗಿ ಆ ಪಂಚಾಚಾರ್ಯರನ್ನು ಹಾಗೂ ಇವತ್ತಿನ ಬೆಳಗಿನ ಕಾರ್ಯಕ್ರಮದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ಅಪ್ಪಣೆಪಡಿಸಿದ ಹಾಗೆ ಎಲ್ಲ ಗುರು ಪರಂಪರೆಗೆ ಅನಾದಿ ಜಗದ್ಗುರುವಾಗಿರುವಂತಹ ಸದಾಶಿವನನ್ನು ಸ್ಮರಿಸುವಂತಹ ಪರ್ವಕಾಲದಲ್ಲಿ ನಾವು ನೀವೆಲ್ಲರೂ ಕೂಡ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಶ್ರೀಶೈಲ ಜಗದ್ಗುರುಗಳು ಪ್ರತಿ ವರ್ಷ ಗುರುಪೂರ್ಣಿಮೆಯ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸೋದಕ್ಕೆ ನಮ್ಮೆಲ್ಲ ಭಕ್ತರಿಗೆ ಅವಕಾಶವನ್ನು ಕೊಟ್ಟಿರೋದಕ್ಕಾಗಿ ಎಲ್ಲ ಭಕ್ತರ ಪರವಾಗಿ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರಿಗೆ ಕೋಟಿ ನಮನಗಳನ್ನು ಸಲ್ಲಿಸಿ ನನ್ನ ಈ ನುಡಿಕುಸ್ಮನವರ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ. ಶೋಭೆ.